ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಮಿತ್ ಶಾ ಓಡ್ ಹೋಗಿದ್ದಾರೆ, ಅಮಿತ್ ಶಾ ಬೆವರು ಹೋಗಿದ್ದಾರೆ, ಅಮಿತ್ ಶಾ ಕೈ ನಡುಗ್ತಿದೆ ಅಂತ ಹಲವು ದಿನಗಳಿಂದ ನಡೀತಾನೆ ಇದೆ. ಸೆಷನ್ಗೆ ಬರ್ತಾ ಇಲ್ಲ, ತಲೆ ತಪ್ಪಿಸ್ಕೊಂಡು ಓಡ್ ಹೋಗಿದ್ದಾರೆ ಅಂತ ಈಗ ಅಮಿತ್ ಶಾ ಅದೇ ಪ್ರತಿಪಕ್ಷಗಳ ಬೆವರಿಳಿಸಿದ್ದಾರೆ. ಓಪನ್ ಆಗಿ ಬಿಗ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಈಗ ಪಾರ್ಲಿಮೆಂಟ್ ಸೆಷನ್ ಸಮಯದಲ್ಲಿ ಒಂದು ಮಹತ್ವದ ಹೆಜ್ಜೆ ಇರಿಸೋದಕ್ಕೆ ರೆಡಿಯಾಗಿದೆ. ಪ್ರತಿಪಕ್ಷಗಳಿಗೆ ಓಪನ್ ಚಾಲೆಂಜ್ ಅನ್ನ ಸ್ವತಃ ಅಮಿತ್ ಶಾ ಅವರು ಹಾಕಿದ್ದಾರೆ. ಅಖಾಡಕ್ಕೆ ಧುಮುಕಿದ್ದಾರೆ. ಕೊನೆಗೂ ಅಮಿತ್ ಶಾ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಬಳಿಕ ಇದು ಮೊದಲ ಎಂಟ್ರಿ ಅಮಿತ್ ಶಾ ಅವರದ್ದು. ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ರಹ ಕೇಳಿ ಬಂದಿತ್ತು, ಅಮಿತ್ ಶಾ ಯಾಕೆ ಬರ್ತಿಲ್ಲ, ಅಮಿತ್ ಶಾ ಯಾಕೆ ಬರ್ತಿಲ್ಲ ಅಂತ. ಈಗ ಅಮಿತ್ ಶಾ ಯಾವ ರೀತಿ ಹಾಗಾದ್ರೆ ಪ್ರತಿಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ತಾ ಇರೋದು, ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಅಮಿತ್ ಶಾ ಈಗ ಸಮಯ ಕೂಡು ಬಂದಿದೆ, ಕರೆಕ್ಟ್ ಆಗಿರೋ ಸಮಯದಲ್ಲಿ ಕಬ್ಬಣ ಕಾದಿರೋವಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ಏನಾಗಿದೆ ಹಾಗಾದ್ರೆ, ಇವತ್ತು 2 ಗಂಟೆಗೆ ನೀವು ರೈಟಿಂಗಲ್ಲಿ ಬರಹದಲ್ಲಿ ಕೊಡಬೇಕು. ಅಪೋಸಿಷನ್ನು ಕೊಡಲೇಬೇಕು, ನಿಮಗಿರೋ ಆಯ್ಕೆ ಅದು ಒಂದೇ. ರೈಟಿಂಗಲ್ಲಿ ಕೊಡಬೇಕು ಸ್ಪೀಕರ್ಗೆ. ಏನಂತ, ವೆದರ್ ದೇ ವಾಂಟ್ ಟು ಹ್ಯಾವ್ ಅ ಡಿಸ್ಕಷನ್ ಆರ್ ನಾಟ್ ಅನ್ನೋದನ್ನು ರೈಟಿಂಗಲ್ಲಿ ಸ್ಪೀಕರ್ಗೆ ಕೊಡಬೇಕು. ಚರ್ಚೆ ಮಾಡೋದಕ್ಕೆ ಬೇಕಾ ಬೇಡವಾ? 2 ಗಂಟೆಗೆ ಸ್ಪೀಕರ್ಗೆ ಕೊಡಬೇಕು. 3 ಗಂಟೆಯಿಂದ ಚರ್ಚೆ ಶುರುವಾಗತ್ತೆ. ಎಲ್ಲಿ ತನಕ? ರಾತ್ರಿ ಇಡೀ ಮಾಡೋಣ, ತಡರಾತ್ರಿವರೆಗೂ ಮಾಡೋಣ. ಅಮಿತ್ ಶಾ ಅವರು ಓಪನ್ ಆಗಿ ಆಹ್ವಾನ ಕೊಟ್ಟಿದ್ದಾರೆ. ಇವತ್ತು 3 ಗಂಟೆಗೆ ಚರ್ಚೆ ಶುರುವಾಗತ್ತೆ. ನಾಳೆ 3 ಗಂಟೆ ತನಕ 24 ಗಂಟೆಗಳ ನಿರಂತರ, ಅಂದರೆ ಒಂದು ಇತಿಹಾಸ ಬರೆಯೋಣ, ಇದ್ರ ಮೇಲೆ ಒಂದು ದಾಖಲೆನೂ ಆಗಿ ಹೋಗಲಿ. ನಿರಂತರ 24 ಗಂಟೆಗಳ ಸೆಷನ್ ನಡೆಸೋಣ. ರೈಟಿಂಗಲ್ಲಿ ನಿಮ್ಗೆ ಉತ್ತರ ಬೇಕು ತಾನೆ. ನಿಮ್ಗೆ ಯಾವ್ಯಾವ ಪ್ರಶ್ನೆ ಇದೆ, ನಿಮ್ಗೆ ಏನೇನು ಅನುಮಾನಗಳಿವೆ, ನಿಮ್ಗೆ ಏನೇನು ಆಗ್ರಹ ಇದೆ, ನಿಮ್ಗೇನು ಆಕ್ರೋಶ ಇದೆ, ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ. ಬನ್ನಿ, 22 ಗಂಟೆಗೆ ಮಧ್ಯಾಹ್ನ ಬರೆದು ಕೊಡಿ ಸ್ಪೀಕರ್ಗೆ. ಡಿಸ್ಕಷನ್ ಬೇಕಾ ಬೇಡವಾ? ಪ್ರತಿಪಕ್ಷವಾಗಿ ಸದನದ ನಿಯಮಾವಳಿಗಳನ್ನು ಫಾಲೋ ಮಾಡಬೇಕಲ್ವ, ಅದ್ರ ಪ್ರಕಾರನೇ ಹೋಗ್ಬೇಕಲ್ವ. ಹೊರಗಡೆ ನಿಂತ್ಕೊಂಡು ಮೈಕಲ್ಲಿ ಅಮಿತ್ ಶಾ ಬರ್ತಿಲ್ಲ ಅಂದರೆ ಆಗಲ್ಲ. ಸದನ ನಡೆಯೋದಕ್ಕೆ ಬಿಡದೆ 10 ನಿಮಿಷಕ್ಕೆ ಮುಂದೂಡಿಕೆ ಆಗೋದು, ಅವತ್ತಿನ ಕಲಾಪ ಮುಕ್ತಾಯ ಆಗೋದು, ಇದೇ ಆಗ್ತಿದೆ. 10 ನಿಮಿಷಕ್ಕೆ ಮುಂದೂಡಿಕೆ. ಸೊ ಈ ರೀತಿ ಇದ್ರೆ ಅಮಿತ್ ಶಾ ಆನ್ಸರ್ ಮಾಡೋದಕ್ಕೆ ಆಗಲ್ಲ. ಅಮಿತ್ ಶಾ ಅವರ ಡೈರೆಕ್ಟ್ ಹಿಟ್ ಇದು. ನೀವು ಸದನವನ್ನು ನಡೆಯೋದಕ್ಕೆ ಎಲ್ಲಿ ಬಿಟ್ಟಿದ್ದೀರಿ? ಅಮಿತ್ ಶಾ ಬಂದಿಲ್ಲ ಅಂತ ಹೇಳ್ತಿರುವ ನೀವು ಸದನವನ್ನು ನಡೆಯೋಕ್ಕೂ ಬಿಡ್ತಿಲ್ಲ, ಚರ್ಚೆ ಮಾಡೋಕ್ಕೂ ಬಿಡ್ತಿಲ್ಲ. ಕಿರಣ್ ರಿಜಿಜು ಅವರು ಕ್ಲಿಯರ್ ಕಟ್ ಆಗಿ ಹೇಳಿದರು, ಅದಕ್ಕೆ ಯಾಕೆ ನೀವು ರೆಸ್ಪಾಂಡ್ ಮಾಡಲಿಲ್ಲ? ನಿಮಗೇನೇನು ಪ್ರಶ್ನೆ ಬೇಕು ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ಅಂತ ಸಂಸದೀಯ ಸಚಿವರು ನಿಮಗೆ ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ನೀವು ರೆಸ್ಪಾಂಡ್ ಮಾಡಿಲ್ಲ, ಮತ್ತು ಅಮಿತ್ ಶಾ ಬಂದಿಲ್ಲ ಅಂತಿದ್ದೀರಿ. ಸರಿ, ಅಮಿತ್ ಶಾ 3 ಗಂಟೆಗೆ ಇವತ್ತು ಶುರು ಮಾಡಿದ್ರೆ ನಾಳೆ 3 ಗಂಟೆ ತನಕ ಉತ್ತರ ಕೊಡ್ತಾರೆ. ಬನ್ನಿ, ನಿಮಗೆ ಉತ್ತರ ಬೇಕು ಅನ್ನೋದೇ ನಿಜವಾಗಿದ್ರೆ, ಕಲಾಪ ಬಲಿಯಾಗಬೇಕು ಅನ್ನೋದು ನಿಮ್ಮ ಉದ್ದೇಶನ, FCRA ಬಿಲ್ ಟೇಬಲ್ ಮಾಡೋಕ್ಕೆ ಬಿಡಲೇಬಾರ್ದು ಸೆಷನ್ ನಡೆಯೋಕೆ ಅನ್ನೋದು ನಿಮ್ಮ ಉದ್ದೇಶನ, ಅಥವಾ ನಿಜವಾಗಿಯೂ ಸ್ಟೂಡೆಂಟ್ಸ್ ಬಗ್ಗೆ ಉತ್ತರ ಪಡ್ಕೊಳ್ಳೋದು ಉದ್ದೇಶನ? ಇಲ್ಲಿ ಗೊತ್ತಾಗ್ಬಿಡುತ್ತೆ. ಈಗ ಇವ್ರಿಗೆ ಉತ್ತರನೇ ಬೇಕು ಅನ್ನೋದಾದ್ರೆ ಅಮಿತ್ ಶಾ ಮಾತಾಡಲಿ, ಉತ್ತರ ಕೊಡಲಿ ಅಂತ ರೈಟಿಂಗಲ್ಲಿ ಕೊಡಿ. 2 ಗಂಟೆಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಬಿಗ್ ಟಾಸ್ಕನ್ನು ಪ್ರತಿಪಕ್ಷಗಳು ಕೊಟ್ಟಿದ್ದಾರೆ. ಈಗೇನು ಮಾಡ್ತಾರೆ ಹಾಗಾದರೆ? ಕುತೂಹಲಕಾರಿ ಬೆಳವಣಿಗೆ ಇದು. ಯಾಕಂದರೆ ರಾಹುಲ್ ಗಾಂಧಿ ಅವರು ಹೇಳ್ತಿರೋದು ನೋಡಿ, ಇದಕ್ಕೂ ರಿಯಾಕ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ನಿಮ್ಮ ಲೆಕ್ಚರ್ ಎಲ್ಲ ನಾವು ಕೇಳಲ್ಲ, ಅಲ್ಲಿಗೆ ಡಿಸ್ಕಷನ್ ಬೇಡ ಅಂತಾನ ಏನು ಮಾಡ್ತಾರೆ ನೋಡಬೇಕು. ನಿಮ್ಮ ಲೆಕ್ಚರ್ ನಾವು ಕೇಳಿಸ್ಕೊಳ್ಳಲ್ಲ. FCRA ಬಿಲ್ದಂತೂ ವಿಡ್ರಾನೇ ಮಾಡಬೇಕು. ಇದಕ್ಕೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕೊಡೋಕ್ಕೂ ರೆಡಿ ಇಲ್ವಲ್ಲ, ವಿಡ್ರಾನೇ ಮಾಡಬೇಕು ಅಂತ ಹಠ ಹಿಡಿದಿದ್ದಾರೆ. ಈ ಕಡೆ ಡಿಸ್ಕಷನ್ಗೆ ಬನ್ನಿ ಅಂದರೆ ಇಲ್ಲಿ ಈ ವಿಚಾರ ಸ್ಟೂಡೆಂಟ್ಸ್ದು, ಗೃಹ ಸಚಿವರದ್ದು, ನಿಮ್ಮ ಲೆಕ್ಚರ್ ನಾವು ಕೇಳಿಸ್ಕೊಳ್ಳಲ್ಲ. ಸೊ ಅಮಿತ್ ಶಾ ಓಡಿ ಹೋಗಿದ್ದಾರೆ ಅನ್ನುವ ಭಾಷೆ, ಇಂಥ ಒಂದು ಕೀಳು ಅಭಿರುಚಿಯ ಭಾಷೆಯನ್ನು ನಾನು ಫಸ್ಟ್ ಟೈಮ್ ಕೇಳಿಸ್ಕೊಂಡಿರೋದು ಈ ಲೆವೆಲಲ್ಲಿ ಅಂತ ಅಮಿತ್ ಶಾ ಅವ್ರು ಹೇಳ್ತಾನೆ. ಈಗ ಯಾರು ಓಡಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಚರ್ಚೆಗೆ ಬರೋದಕ್ಕೆ ಯಾರಿಗೆ ಇಷ್ಟ ಇಲ್ವೋ ಅವರು ಓಡಿ ಹೋದಂಗೆ ಅಲ್ವಾ. ನಾನು ರಾತ್ರಿ ಇಡೀ ಮಾಡ್ತೀನಿ, ಬರ್ತಿರೋ ಇಲ್ವೋ? ರಾಹುಲ್ ಗಾಂಧಿ ಅವರ ಉತ್ತರ, ಯಾಕೆ ಸ್ಟೂಡೆಂಟ್ಸ್ ಮೇಲೆ ಫೈರ್ ಮಾಡಿದ್ರಿ, ಯಾಕೆ ಬುಲೆಟ್ ಹಾಕ್ಸಿದ್ರಿ, ಯಾಕೆ ಲಾಠಿ ಚಾರ್ಜ್ ಮಾಡಿಸಿದ್ರಿ, ಯಾಕೆ ATR ಗ್ಯಾಸ್ ಹಾಕ್ಸಿದ್ರಿ? ಸಿಂಪಲ್. ಈಗ ರಾಹುಲ್ ಗಾಂಧಿ ಅವರಿಗೆ ಈ ಪ್ರಶ್ನೆ ಕೇಳೋದಕ್ಕೆ ನೈತಿಕತೆಯೇ ಉಳ್ಕೊಂಡಿಲ್ಲ. ಯಾಕಂದರೆ ಅವರದ್ದೇ ಕಾಂಗ್ರೆಸ್ ಸರ್ಕಾರ ಜಾರ್ಖಂಡಲ್ಲಿ, ಇದೇ ಕಾಂಗ್ರೆಸ್ನ ಆಡಳಿತ ಇರುವಂಥ ಜಾರ್ಖಂಡ್ ಸರ್ಕಾರ ಲಾಠಿ ಚಾರ್ಜ್ ಮಾಡಿ ತಲೆ ಬುರುಡೆ ಹೊಡೆದಿದೆ. ಸ್ಟೂಡೆಂಟ್ಸ್ ಪ್ರೊಟೆಸ್ಟಲ್ಲಿ ರಕ್ತ ಸುರಿತಾ ಇದೆ.
ನೋಡಿ ಯಾವ ಥರ ಡಬಲ್ ಸ್ಟ್ಯಾಂಡರ್ಡ್ ರಾಜಕೀಯ ಪಕ್ಷಗಳದ್ದು ಅಂತ. ನಿಜವಾಗಿಯೂ ಈ ದೇಶದಲ್ಲಿ, ರಾಜ್ಯಗಳಲ್ಲಿ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಮಾಡೋಣ ಅಂತ ಬಯಸಿ ನಿಜವಾಗಿಯೂ ಒಂದು ಬದಲಾವಣೆ ತಂದರೆ ರಾಹುಲ್ ಗಾಂಧಿಯವರ ಎಲೆಕ್ಷನ್ ಗೆಲ್ಲೋಕೆ ಇಷ್ಟೆಲ್ಲ ಕಷ್ಟಪಡಬೇಕಾಗೇ ಇಲ್ಲ. ಹೌದಪ್ಪ, ಬದ್ಧತೆ ಇದೆ. ಜಾರ್ಖಂಡ್ ಸರ್ಕಾರದಲ್ಲಿ ತನ್ನ ಸಪೋರ್ಟನ್ನು ವಾಪಸ್ ತಗೊಳ್ಬೇಕು. ಅವರು ಸರ್ಕಾರ ಬಿದ್ದು ಹೋಗೋ ತನಕ ಹೋದ್ರು ರಾಹುಲ್ ಗಾಂಧಿ ಅವರು ಶಿಕ್ಷಣಕ್ಕೋಸ್ಕರ, ಶಿಕ್ಷಣ ಸುಧಾರಣೆಗೋಸ್ಕರ. ಖಂಡಿತ ಇವರು ಈ ದೇಶಕ್ಕೇನೋ ಮಾಡ್ತಾರೆ ಅಂತ. ನೆಕ್ಸ್ಟ್ ಎಲೆಕ್ಷನ್ ಸೋತ್ರೆ ಹೇಳಿ ಅವರು. ಯಾಕೆ ತಗೊಳ್ತಿಲ್ಲ ಹೇಮಂತ್ ಸೊರೇನ್ ಸರ್ಕಾರದಿಂದ? ಇಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ರಾಜೀನಾಮೆ ಕೇಳ್ತಾ ಇರೋ ರಾಹುಲ್ ಗಾಂಧಿ ಅವರು ಅದೇ ಲಾಠಿ ಚಾರ್ಜ್ ಅಲ್ಲಾಗಿದೆ. ಅದೇ ರೀತಿ ಮಕ್ಕಳು ಪ್ರೊಟೆಸ್ಟು ಹಗಲು ರಾತ್ರಿ ಯಾವುದೇ ಪೊಲಿಟಿಕಲ್ ಸಪೋರ್ಟ್ ಇಲ್ಲದೆ ಮಾಡ್ತಾ ಇದ್ದಾರಲ್ಲಿ. ತಲೆಬುರುಡೆ ಒಡಕೊಂಡಿದ್ದಾರೆ, ಹಿಗ್ಗಾಮುಗ್ಗ ಬಾರಿಸಿದ್ದಾರೆ, ಟಿಯರ್ ಗ್ಯಾಸ್ ಹಾಕಿದ್ದಾರೆ, ವಾಟರ್ ಕ್ಯಾನಾನ್ ಪ್ರಯೋಗ ಆಗಿದೆ. ಹಾಗಾದರೆ ಆ ಸರ್ಕಾರದಲ್ಲಿ ಕಾಂಗ್ರೆಸ್ ಯಾಕೆ ಉಳ್ಕೊಂಡಿದೆ? ನಿಜವಾಗಿಯೂ ಇವರ ಧೋರಣೆ ಇಲ್ಲೇ ಕ್ಲಿಯರ್ ಆಗೋಯ್ತು. ಈಗ ಯಾವ ಮುಖ ಇಟ್ಟುಕೊಂಡು ಅಮಿತ್ ಶಾ ಲಾಠಿ ಚಾರ್ಜ್ ಅನ್ನು ಪ್ರಶ್ನೆ ಮಾಡ್ತಾರೆ? सबसे पहले तो लापता, भाग गए, भगोड़े हैं, इस प्रकार की भाषा भारत की सार्वजनिक जीवन में और संसदीय जीवन में अभी अभी सुनाई पड़ती है। जब से संसद सत्र शुरू हुआ तब से लगातार मैं संसद में आता हूं, मेरी चैम्बर में बैठा हूं। चूंकि संसद भवन के अंदर विपक्ष संसद को चलने ही नहीं दे रहा है दोनों गृहों में, तो कोई जाकर क्या करेगा? जहां तक चर्चा का सवाल है, सरकार की ओर से किरण रिजिजू जी ने, जो हमारे पार्लियामेंट्री अफेयर्स मिनिस्टर है, उन्होंने बहुत स्पष्ट कर दिया है कि जो नीट आंदोलन के छात्र प्रदर्शन पर सभी प्रकार की चर्चा करने के लिए सरकार तैयार है और चर्चा के लिए समय सुनिश्चित किया जाए और विपक्ष तैयार हो जाए। पहले तो ये यही मांग कर रहे थे, हमने हाँ बोल दिया। मेरी ओर से भी मैंने कह दिया है कि मैं किसी भी सवाल का जवाब देने के लिए संसद में तैयार हूं, मगर वो चर्चा ही नहीं होने देना चाहते। अब जनता तय करे कौन भाग रहा है। आज भी मैं कहता हूं, आज 3 बजे तक स्पीकर साहब को वो पत्र दे दे। 3 बजे से लेकर कल 3 बजे तक सभी प्रकार की चर्चा के लिए हम तैयार हैं। मैं सदन में ही बैठूंगा, सबको सुनूंगा और सब चीजों का जवाब दूंगा। सरकार के पास छुपाने के लिए कुछ नहीं है। वो भी चर्चा करूंगा कि आपने क्यों चर्चा नहीं चाहिए। भारतीय जनता पार्टी की मोदी जी के नेतृत्व में सरकार, एनडीए की मोदी जी के नेतृत्व में सरकार हर चीज पर चर्चा के लिए तैयार है। संसद वो चलने दे बस। आज मैं चैनलों के माध्यम से इन विपक्ष को कहना चाहता हूं कि आप एक पत्र 2 बजे तक लिखकर दे दीजिए स्पीकर साहब को। 3 बजे से चर्चा चालू कर देंगे और कल 3 बजे मैं जवाब दे दूंगा सारी चीजों का। संसद में चर्चा करने के नियम बने हैं, तरीके बने हैं। अब मुझे कोई कहता है कि आप एक स्टेटमेंट दे दो, इतने गंभीर मसले पर इस तरह से चर्चा नहीं हो सकती है। शायद आपके पद्धति में होगा, मगर संसदीय पद्धति ये नहीं है। संसद में एट लेंथ चर्चा होती है। आज 3 बजे से देर रात तक जब तक वो बैठे और कल दोपहर 3 बजे तक हम तो क्वेश्चन आवर भी सस्पेंड करने के लिए तैयार है, अगर स्पीकर साहब अनुमति देते हैं तो। कल 3 बजे तक मैं चर्चा के लिए तैयार हूं। मैं खुद बैठूंगा, हर चीज लिखूंगा और हर चीज का जवाब दूंगा, जिससे देश की जनता के सामने सारी चीजें स्पष्ट हो जाए, दूध का दूध और पानी का पानी हो जाए। अपोजिशन अपना स्टैंड क्लियर करे, ये मिशन हमने खारगे जी और मैंने प्रेस कॉन्फ्रेंस किया, बाकी ऑपोजिशन ने क्लियरली बोला है वी आर नॉट इंटरेस्टेड इन लिसनिंग टू मिस्टर अमित शाह's imagination. We are not interested in him giving us a lecture or a discussion. We are interested in one simple thing, and when I say we, I mean the younger generation of this country. Who shot those students? Who gave the order to shoot those students? Who blinded one of the students? Who shot one of the students in the ear? Who gave the order to beat the students with lathis, with nails? Who gave that order? That order was implemented by the Home Ministry.
Delhi Police and RAC are both Home Ministry systems. Did Mr. Amit Shah give this order to shoot our children, or did he not? If he did, he should resign because he is culpable. And if he did not, he should resign because he is incompetent. Right? This is अब आपने मुझसे सवाल पूछा, आप उनको इंटरप्ट करती हैं? नहीं, जब वो बोलते हैं आप सुनिए, जब वो बोलते हैं आप इंटरप्ट करते हैं? नहीं, मेरा जवाब बोल लीजिए। आप इंटरप्ट करते हैं जब वो बोलते हैं? क्यों नहीं करते हैं आप? हमें इंटरप्ट करते हैं, हमें 24 घंटा इंटरप्ट करते हैं, मगर उनको कभी इंटरप्ट नहीं करते आप? उनमें क्या स्पेशल चीज है जो पूरा मीडिया चुप करके चूहे जैसे उसके सामने खड़ा हो जाता है? आपको स्टूडेंट्स नहीं डर रहे हैं, पूरे देश में स्टूडेंट्स नहीं डर रहे हैं, आपको भी नहीं डरना चाहिए। सर उनका जो एक सेकेंड, तो द क्वेश्चन इज नॉट whether Mr. Amit Shah comes and opines. We don't care what he has to say. Okay? First of all, the most important thing to understand is 20 दिन के लिए गायब हो गए। यहां बैठे थे, गाड़ी आती थी जाती थी, 30 गाड़ियां उनके, स्टूडेंट शुड नो दिस, 30 कार्स अराउंड अमित शाह। उनके घर के सामने जाइए, वहां पे मतलब 1000 पुलिस वाले खड़े हुए हैं कि कोई बच्चा ना आ जाए। राइट? तो गुब्बारे में से गैस निकल गई, अब लास्ट मिनट वो उसमें फिर से गैस भरने की कोशिश कर रहे हैं, बट गुब्बारा फट गया है। अमित शाह हैज नो करेज, द होम मिनिस्टर ऑफ इंडिया हैज नो करेज, ही कैन नॉट कम टू द हाउस। थैंक यू। ಇನ್ನು ಬುಲೆಟ್ ಹೊಡೆದಿರುವ ಯಾವುದಾದ್ರೂ ಒಂದೇ ಒಂದು ಸಾಕ್ಷಿ ಕೊಡಿ ಅಂತ ಸರ್ಕಾರ ಹೇಳ್ತಿದೆ. ನಾವು ಫೈರಿಂಗ್ ಮಾಡಿಸಿಲ್ಲ, ಆರ್ಡರ್ ಆಗಿದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಬರೋಕ್ಕೆ, ಅಲ್ಲಿ ಫೈರಿಂಗ್ ಆಗಿದ್ರೆ ಆರ್ಡರ್ ಕೊಟ್ಟಿದ್ದು ಯಾರು ಅನ್ನೋದು ಬರುತ್ತೆ. ಅಮಿತ್ ಶಾ ಆರ್ಡರ್ ಕೊಟ್ರ ಅಥವಾ ಇವ್ರಿಗೆ ಗೊತ್ತಿಲ್ಲದೆ ಆಯ್ತಾ? ಯಾವುದಾದ್ರೂ ಇದು ಫೇಲ್ಯೂರೇ. ಎರಡೂ ಕೇಸಲ್ಲೂ ರಾಜೀನಾಮೆ ಕೊಡಬೇಕು ಅಂತ ಅಲ್ವಾ ರಾಹುಲ್ ಗಾಂಧಿ ಅವರು ಹೇಳ್ತಿರೋದು? ಫೈರಿಂಗ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ತಿದ್ದಾರೆ. ಇವರು ಆರೋಪವನ್ನು ಯಾರು ಬೇಕಾದರೂ ಮಾಡ್ಬೋದು, ಅಷ್ಟು ದೊಡ್ಡ ಪ್ರೊಟೆಸ್ಟು ಎಲ್ಲ ರೆಕಾರ್ಡ್ ಆಗಿದೆ, ಪ್ರತಿಯೊಂದು ವಿಜುವಲ್ಸು ಅವ್ರ ಹತ್ರನೂ ಇದೆ, ಇವ್ರ ಹತ್ರನೂ ಇದೆ, ಪೊಲೀಸರ ಹತ್ರನೂ ಇದೆ, ವಿದ್ಯಾರ್ಥಿಗಳ ಹತ್ರನೂ ಇದೆ, ಹೋರಾಟಗಾರರ ಹತ್ರನೂ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಒಂದು ದೃಶ್ಯ, ಇಂಥವ್ರು ಫೈರಿಂಗ್ ಮಾಡಿದ್ದಾರೆ, ಇಂತಹ ಅಧಿಕಾರಿ, ಇಂತಹ ಪೊಲೀಸ್ ದರ್ಜೆಯ ಅಧಿಕಾರಿ ಫೈರಿಂಗ್ ಮಾಡಿದ್ದಾರೆ, ಸಾಕ್ಷಿ ಕೊಡಿ. ಫೈರಿಂಗ್ ನಡೆದಿಲ್ಲ ಅಂತ ಸರ್ಕಾರ ಹೇಳ್ತಿರೋದು. ಅದಕ್ಕಾದರೂ ಉತ್ತರಿಸತ್ತ? ರಾಹುಲ್ ಗಾಂಧಿಯವರು ಈಗ ಹೆಂಗೆ ಸಿಕ್ಕಾಕೊಂಡಿದ್ದಾರೆ ಅಂದರೆ, ಕಾಂಗ್ರೆಸ್ ವಿಚಾರದಲ್ಲಿ ಕಬ್ಬಿಣ ಕಾದಿದೆ, ಅಮಿತ್ ಶಾ ಅವರ ಎಂಟ್ರಿ ಆಗಿದೆ. ಹೆಂಗೆ ಹೇಳ್ತಾರೆ ಅವರು? ಲಾಠಿ ಚಾರ್ಜ್ ವಿರುದ್ಧ ಹೆಂಗೆ ಮಾತಾಡ್ತಾರೆ? ಇದೇ ಕಾಂಗ್ರೆಸ್ ಸರ್ಕಾರ ಇರೋ ಕಡೆ ನಡೆದಿರುವಂಥ ದೃಶ್ಯಾವಳಿಗಳು ಟೈಟ್ ಸ್ಲ್ಯಾಪ್ ಕೊಡ್ತಿರುವಾಗ ಹೆಂಗೆ ಮಾತಾಡ್ತಾರೆ? ಕಾದು ನೋಡಬೇಕು. ಭಾರಿ ಕುತೂಹಲ ಇಡೀ ದೇಶಕ್ಕಿದೆ. ಅಮಿತ್ ಶಾ ತಲೆಮರೆಸ್ಕೊಂಡು ಓಡಾಡ್ತಿದ್ರು ಅಂತ ವಿರೋಧ ಪಕ್ಷಗಳು ಆರೋಪ ಮಾಡಿದ್ವು. ಈಗ ಬಂದಿದ್ದಾರೆ, ಎಂಟ್ರಿ ಕೊಡ್ತಾನೆ ರಾತ್ರಿ ಎಲ್ಲ ಮಾಡೋಣ ಅನ್ನುವಂಥ ಬಿಗ್ ಆಫರ್ನೊಂದಿಗೆ, ಬಿಗ್ ಟಾಸ್ಕ್ ಒಂದಿಗೆ ಪ್ರತಿಪಕ್ಷಗಳಿಗೆ ಸೆಡ್ ಹೊಡೆದಿದ್ದಾರೆ. ಈಗ ಪ್ರತಿಪಕ್ಷಗಳ ನಿಜವಾದ ತಾಕತ್ತಿಗೆ ವೇದಿಕೆ ಸಜ್ಜಾಗಿದೆ. ಅಮಿತ್ ಶಾ ಕೈಗೆ ಸಿಗ್ತಿದ್ದಾರೆ. ಅಮಿತ್ ಶಾ ಹೆಂಗೆ ತರಾಟೆಗೆ ತಗೊಳ್ಬೇಕು ಅಂದರೆ, ಇವರು ಈ ಪ್ರೊಟೆಸ್ಟು, ಇದೆಲ್ಲ ಸ್ಟೂಡೆಂಟ್ಸ್ ಮೇಲಿನ ದೌರ್ಜನ್ಯ, ಏನು ಭದ್ರತಾ ಪಡೆಗಳ ಅಟ್ಟಹಾಸ, ಇದನ್ನೆಲ್ಲ ಸರಿಯಾಗಿ ತರಾಟೆಗೆ ತಗೊಳ್ಳೋಕೆ ಬೆಸ್ಟ್ ಚಾನ್ಸ್ ಅಲ್ವಾ? ಸಿಕ್ಕಿರೋದೇ ಚಾನ್ಸು. ಸೆಷನ್ನಲ್ಲಿ ಏನು ಮಾಡಬೇಕೋ ಮಾಡಲಿ, ಇಡೀ ದೇಶ ನೋಡಲಿ. ಟೈಮೂ ಫಿಕ್ಸ್ ಆಗಿದೆ, ಮುಹೂರ್ತನೂ ಫಿಕ್ಸ್ ಆಗಿದೆ. ಈಗ ಫಲಾಯನ ಮಾಡಿದ್ರೆ ಮತ್ತೊಂದು ಚಾನ್ಸ್ ಸಿಗಲ್ಲ. ಈಗ ಫಲಾಯನ ಮಾಡಿ ಮಾತಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಅಂದರೆ ಅದು ಕೊಟ್ಟ ಕುದುರೆ ಏರದವರ ಮಾತಾಗತ್ತೆ. ಸೊ ರಾಹುಲ್ ಗಾಂಧಿಯವರು ಈ ಚಾನ್ಸನ್ನು ಹೆಂಗೆ ಬಳಸ್ಕೊಳ್ತಾರೆ? ಅಮಿತ್ ಶಾ ಹಾಗೆ ನಡುಗು ಹೋಗಬೇಕು. ಆ ರೀತಿಯಲ್ಲಿ ಸಾಕ್ಷಿಗಳನ್ನು ಇಟ್ಟು, ದಾಖಲೆ ಇಟ್ಟು, ಗೃಹ ಇಲಾಖೆಯನ್ನು, ಕೇಂದ್ರ ಸರ್ಕಾರವನ್ನು ಸರಿಯಾಗಿ ಬೆವರಿಳಿಸೋದಕ್ಕೆ ಸಿಕ್ಕಿರೋ ಚಾನ್ಸನ್ನು ಬಳಸ್ಕೊಳ್ಳುತ್ತಾ ಕಾಂಗ್ರೆಸ್ಸು, ಅಥವಾ ಫಲಾಯನ ಮಾಡುತ್ತಾ? ಕಾದು ನೋಡೋಣ. ಅವ್ರು ಹೇಳ್ತಿರೋದೇ ನಿಜ ಆದರೆ ಈಗ ಮಾಡಿ ತೋರಿಸ್ತಾರೆ ಸೆಷನ್ನಲ್ಲಿಯೇ, ದೇಶದ ಎದುರೇ. ನೆಕ್ಸ್ಟ್ ಇನ್ಯಾವ ಎಲೆಕ್ಷನ್ನಲ್ಲೂ ರಾಹುಲ್ ಗಾಂಧಿ ಅವ್ರ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಅಂತಹ ಅಸ್ತ್ರ ಈಗ ಸಿಕ್ಕಿರೋದು ಅವ್ರಿಗೆ. ಮಾಹಿತಿ ಇಷ್ಟ ಆಗಿದೆ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.